ಸ್ವಾಗತ ಎಲ್ಲರಿಗೂ ಗಾಡೆಸ್ ಫಸ್ಟ್ ಟಾರೋಗೆ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಒಂದು ಕಲೆಕ್ಟಿವ್ ರೀಡಿಂಗ್, ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೀಡಿಂಗು. ಈ ರೀಡಿಂಗು ಎಲ್ಲರಿಗೂ ಅನ್ವಯಿಸಬೇಕಂತಿಲ್ಲ, ಬಟ್ ಯಾರಿಗೆ ಅನ್ವಯಿಸುತ್ತೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ವೆರಿ ಪವರ್ಫುಲ್ ಮೆಸೇಜಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಈ ರೀಡಿಂಗ್ ಯಾರಿಗೆ ಅನ್ವಯಿಸಬಹುದು, ಕೆಲವೊಂದು ಇನ್ಫಾರ್ಮೇಷನ್ ಅಥವಾ ಕೆಲವೊಂದು ಮೆಸೇಜಸ್ನ ಕೊಡ್ತೀನಿ, ಅದು ನಿಮಗೆ ರೆಸನೇಟ್ ಆಗ್ತಿದೆ ಅಂತ ಅನ್ಸಿದ್ರೆ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಅಥವಾ ನಿಮ್ಮ ಫೀಲಿಂಗ್ಸು ನಾನು ಏನು ಹೇಳ್ತಾ ಇದ್ದೀನಿ ಅದಕ್ಕೆ ಮ್ಯಾಚ್ ಆಗ್ತಿದ್ರೆ, ಅಥವಾ ನಿಮ್ಮ ಇಂಟ್ಯೂಷನ್ ಹೌದು ಈ ರೀಡಿಂಗ್ ನನಗೆ ಅಂತ ಅನ್ನಿಸ್ತಿದ್ರೆ ನಿಮಗೆ ದೆನ್ this is for you. Alright, so let's start ಇವತ್ತನ ಕಲೆಕ್ಟಿವ್ ರೀಡಿಂಗ್ ನ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇದು ಈ ರೀಡಿಂಗ್ ಯಾರಿಗೆ ಅನ್ವಯಿಸುತ್ತೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಈ ಸ್ಕಾರ್ಪಿಯೋ ಫುಲ್ ಮೂನ್ ಅಂದ್ರೆ ಮೊನ್ನೆ ಆದಂತ ಫುಲ್ ಮೂನ್ 12ನೇ ತಾರೀಕು ಬುದ್ಧ ಪೌರ್ಣಮಿ ಏನಾಯ್ತು ಅದಾದ್ಮೇಲೆ ಅಥವಾ ಅದಾಗೋದಕ್ಕೆ ಮುಂಚೆ ನಿಮ್ಗೆ ಗೊತ್ತಿಲ್ದಿರ ಏನೋ ಬೇಜಾರು, ಅನ್ಕಂಫರ್ಟಬಲ್ ಫೀಲಿಂಗು, ಅನಾಯನ್ಸು, ಇರಿಟೇಷನ್ನು, ಲೈಕ್ ತುಂಬಾನೇ ಟಯರ್ಡ್ನೆಸ್ಸು, ಓವರ್ವೆಲ್ಮ್ಡ್ ಎನರ್ಜಿ, ಯಾಕೆ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬಾನೇ ಎಮೋಷನಲ್ ರಿಲೀಸ್ ಆಗಿರುವಂಥವ್ರಿಗೆ ಇವತ್ತಿನ ರೀಡಿಂಗು ಸ್ಪೆಸಿಫಿಕ್ ಆಗಿ ಅನ್ವಯಿಸುವಂಥ ಮೆಸೇಜಸ್ಸು. ಆ್ಯಂಡ್ ಆಲ್ಸೋ ನಿಮಗೆ ಒಳಗಡೆಯಿಂದ ಏನೋ ಬದಲಾಗ್ತಾ ಇದೆ, ಆದರೆ ಏನು ಬದಲಾಗ್ತಾ ಇದೆ ಅಂತ ಗೊತ್ತಿಲ್ಲ. ಕೆಲವೊಂದು ಇಂಟ್ರೆಸ್ಟ್ಗಳು ಸಡನ್ ಆಗಿ ಚೇಂಜ್ ಆಗ್ತಾ ಇರೋದು. ದೇರ್ ಆರ್ ಲಾಟ್ ಆಫ್ ಸಡನ್ ಚೇಂಜಸ್ ಅಂಡ್ ಶಿಫ್ಟ್ಸ್ ನಿಮ್ಮ ಒಳಗಡೆ ಆಗ್ತಾ ಇರೋದು. ಇಫ್ ಯು ಸೆನ್ಸ್ ಈಗ ರೀಸೆಂಟ್ ಡೇಸಲ್ಲಿ ಲಾಸ್ಟ್ ಒಂದು 10-20 ಡೇಸಿಂದ ನಿಮಗೆ ಸಡನ್ ಆಗಿ ದೇರ್ ಇಸ್ ಅ ನ್ಯೂ ಸೆನ್ಸ್ ಆಫ್ ಚೇಂಜಸ್ ಆರ್ ಶಿಫ್ಟ್ಸ್ ನನ್ನ ಒಳಗಡೆ ಆಗ್ತಿದೆ ಅಂತ ಅನ್ನಿಸ್ತಿದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ, ಬಟ್ ದೆರ್ ಇಸ್ ಸಮಥಿಂಗ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್, ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಅನ್ನಿಸ್ತಾ ಇದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಈಗ ಹೊಸದಾಗಿ ಏನನ್ನಾದರೂ ಬದಲಾಯಿಸಬೇಕು ಅಥವಾ ಚೇಂಜ್ ಮಾಡಬೇಕು, ಐ ಡೋಂಟ್ ನೋ, ಐ ಕ್ಯಾನ್ ನಾಟ್ ಬಿ ಲೈಕ್ ದಿಸ್, ಈ ಥರ ನನ್ನ ಕೈಲಿನ ಇರೋದಕ್ಕಾಗೋದಿಲ್ಲ ಅಂತ ಹೇಳಿ ಈ ಫ್ರಸ್ಟ್ರೇಷನು, ಎನರ್ಜಿ ಫೀಲಿಂಗು, ಲೈಕ್ ಯು ಆರ್ ಸೂಪರ್ ಇರಿಟೇಟೆಡ್ ಇತ್ತೀಚೆಗೆ, ಐ ನೋ ಹ್ಯಾವ್ ಟು ಡೂ ಸಮಥಿಂಗ್, ಏನೋ ಮಾಡಬೇಕು ಬಟ್ ಏನದು ಅಂತ ಗೊತ್ತಾಗ್ತಿಲ್ಲ. ಸೊ ಈ ಥರ ಒಂದು ಅನಾಯನ್ಸ್ ಫೀಲಿಂಗು, ಇರಿಟೇಷನ್ನು, ಲೈಕ್ ಇದಕ್ಕೆ ನನಗೆ ಎಮೋಷನಲ್ ರಿಲೀಸ್ ಆಗೋದು, ಎಮೋಷನ್ಸ್ ಹೆವಿ ಆಗೋದು, ಕೆಲವೊಂದು ಎಮೋಷನ್ಸು ಯಾವುದೇ ಕಾರಣ ಇಲ್ದಿರ ಆಗ್ತಾ ಇರೋದು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇದ್ರ ಬಗ್ಗೆ ಇವತ್ತಿನ ರೀಡಿಂಗಲ್ಲಿ ನಮಗೆ ಸ್ವಲ್ಪ ಗೈಡೆನ್ಸು, ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಂದಿದ್ದಾರೆ. ಯಾಕೆಂದರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಈ ಥರ ಹೆವಿ ಎಮೋಷನ್ಸ್ ಆದಾಗ. ಈ ಜನರಿಗೆ ಅರ್ಥ ಆಗೋದಿಲ್ಲ ಯಾಕೆ ಅಳ್ತಿದ್ದಾರೆ ಅಂತ ಹೇಳಿ. ಅಳೋದೊಂದು ದೊಡ್ಡ ಟಾಕ್ಸಿಕ್ ಅಂತ ಹೇಳಿ ಅಂದ್ಕೊಳ್ತಾರೆ ಜನರು, ಬಟ್ ಕಣ್ಣಲ್ಲಿ ನೀರು ಬರೋದು, ಎಮೋಷನ್ಸ್ ರಿಲೀಸ್ ಮಾಡೋದು ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ಸ್ ಹ್ಯೂಮನ್ ಬೀಯಿಂಗ್ಸ್ಗೆ. ಕಣ್ಣೀರ್ ಮುಖಾಂತರ ಎಮೋಷನ್ಸ್ ರಿಲೀಸ್ ಆಗುತ್ತೆ. ಏನೆಲ್ಲ ಸ್ಟೋರ್ ಆಗಿತ್ತು, ಬ್ಲಾಕೇಜಸ್ ಏನಿತ್ತು ಅದೆಲ್ಲ ಅದ್ರ ಮುಖಾಂತರ ರಿಲೀಸ್ ಆಗುತ್ತೆ. ಬಟ್ ಹ್ಯುಮ್ಯಾನಿಟಿನಲ್ಲಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಕಣ್ಣಲ್ಲಿ ನೀರು ಹಾಕಿದ್ರೆ ಯು ಆರ್ ವೀಕ್ ಆರ್ ನಿನ್ನ ಕೈಲಿ ಇದನ್ನು ಇಷ್ಟು ಹ್ಯಾಂಡಲ್ ಮಾಡೋಕ್ಕಾಗಲ್ವಾ ಅಂತ ಹೇಳಿ ದೇ ಆರ್ ಗೋಯಿಂಗ್ ಟು ಡಿಸ್ಕರೇಜ್ ಆ್ಯಂಡ್ ಆಲ್ಸೋ ಶೇಮಸ್ ಅತ್ತಾಗ. ಬಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ಸೋ ಬ್ರೇವ್. ಈ ಎಮೋಷನ್ಸ್ನೆಲ್ಲ ನೀವು ರಿಲೀಸ್ ಮಾಡ್ತಾ ಇರೋದು, ನಿಮ್ಮ ಒಳಗಡೆ ಬರ್ತಾ ಇರೋವಂಥ ಎಮೋಷನ್ಸ್ಗೆ ಒಂದು ಔಟ್ಲೆಟ್ ಕೊಡ್ತಾ ಇರೋದು. ಎಷ್ಟೊಂದು ಜನಕ್ಕೆ ಕಣ್ಣಲ್ಲಿ ನೀರು ಹಾಕುವಂಥ ಒಂದು ಧೈರ್ಯ ಇರೋದಿಲ್ಲ, ಎಮೋಷನ್ಸ್, ಹೆವಿ ಎಮೋಷನ್ಸ್ನ ಫೀಲ್ ಮಾಡುವಂಥ ಧೈರ್ಯ ಇರೋದಿಲ್ಲ. ಯು ಆರ್ ಡೀಪ್ ಫೀಲರ್ಸ್, ಯು ಆರ್ ಡೀಪ್ ಹೀಲರ್ಸ್, ಯು ಆರ್ ಡೀಪ್ ಲವರ್ಸ್, ಡೀಪ್ ಥಿಂಕರ್ಸ್. ಈ ಡೀಪ್ ಸೋಲ್ ಪರ್ಸ್ನಾಲಿಟಿ ಇರೋವಂಥವ್ರು, ಯು ಆರ್ ವೆರಿ ವೆರಿ ಡೀಪ್. ಈ ಪರ್ಟಿಕ್ಯುಲರ್ ರೀಡಿಂಗ್ನ ನೋಡ್ತಾ ಇರೋವಂಥವ್ರು ನಿಮಗೆ ರೆಸನೇಟ್ ಆಗ್ತಾ ಇರೋವಂಥದ್ದು. ಈಗ ಸದ್ಯಕ್ಕೆ ನಿಮ್ಗೆ ಇದು ಹೌದು ಇದು ನಾನು ಅಂತ ಅನ್ನಿಸ್ತಿದ್ರೆ ಯು ಆರ್ ಆಬ್ಸಲ್ಯೂಟ್ಲಿ ಅ ಡೀಪ್ ಸೋಲ್. ಆ್ಯಂಡ್ ಈಗ ಸದ್ಯಕ್ಕೆ ಸ್ಕಾರ್ಪಿಯೋ ಫುಲ್ ಮೂನಲ್ಲಿ ಏನಾಯಿತು ಅಂದರೆ ದೇರ್ ಇಸ್ ಅ ಶಾರ್ಪ್ ಟರ್ನ್ ಆರ್ ಅ ಸಡನ್ ಶಿಫ್ಟ್. ಎನರ್ಜಿನಲ್ಲಿ ಇಮ್ಮಿಡಿಯೇಟಾಗಿ ನಮಗೆ ಬೇಕಾಗಿರುವಂಥ ಶಿಫ್ಟನ್ನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡಿರೋದು ಆ ಶಿಫ್ಟ್ಗೆ ಎಂಟರ್ ಆಗೋದಕ್ಕೆ. ಇಟ್ಸ್ ಲೈಕ್ ಈ ಹಾವು ಏಣಿ ಆಟನ ತೋರಿಸ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಲೈಕ್ ವಾಟ್ ಯು ಕಾಲ್ ಆ ಸ್ಟೆಪ್ ಬೈ ಸ್ಟೆಪ್ 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4 ಹೀಗೆ ಹೋಗ್ತಾ ಇರ್ತೀವಿ. ಸಡನ್ನಾಗಿ ಅಲ್ಲೊಂದು ಏಣಿ ಸಿಗತ್ತೆ. ಸೊ ಆ ಒಂದು ಏಣಿಯ ಜಂಕ್ಷನ್ನು, ಆ ಲ್ಯಾಡರ್, ಸಡನ್ ಶಿಫ್ಟ್ ಆರ್ ಸಡನ್ ಜಂಪ್ ಆಗುವಂಥ ಒಂದು ಆಪರ್ಚುನಿಟಿ ನಮಗಿತ್ತು ಈ ಸ್ಕಾರ್ಪಿಯೋ ಫುಲ್ ಮೂನ್ ಪೀರಿಯಡಲ್ಲಿ. ಆಪರ್ಚುನಿಟಿನ ನಾವು ತೊಗೊಂಡಿದ್ದೀವಿ. ಸ್ವಲ್ಪ ರಿಸ್ಕಿ ಅನ್ನುವಂಥ ಡಿಸಿಷನ್ಸ್ ತೊಗೊಂಡಿರ್ಬೋದು ನೀವು ಇತ್ತೀಚೆಗೆ. ಕೆಲವೊಂದು ರಿಸ್ಕಿ ಆಗಿರುವಂಥ ಬೋಲ್ಡ್ ಐಡಿಯಾಸ್ ಬರ್ತಾ ಇರ್ಬೋದು ನಿಮ್ಮ ಮೈಂಡಲ್ಲಿ. ಕೆಲವೊಂದು ರಿಸ್ಕ್ ತೊಗೋಬೇಕು ಅಂತ ಅನ್ನಿಸ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಇದುವರೆಗೂ ನಾನು ರಿಸ್ಕ್ ತೊಗೊಳ್ಳೋವಂಥ ವ್ಯಕ್ತಿನೇ ಅಲ್ಲ, ಬಟ್ ಸಡನ್ ಆಗಿ ಐ ಫೀಲ್ ಲೈಕ್ ನೋ ಹ್ಯಾವ್ ಟು ಡೂ ದಿಸ್, ಇದೇನಾಗುತ್ತೆ ಅಂತ ನೋಡಬೇಕು. ದೆರ್ ಇಸ್ ದಿಸ್ ಬೋಲ್ಡ್ನೆಸ್ ಆರ್ ಬೋಲ್ಡ್ ಟರ್ನ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಒಂದು ಸಂದರ್ಭ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇದಕ್ಕೆ ಕಾರಣ ವಿ ಹ್ಯಾವ್ ಅ ಸಡನ್ ಶಿಫ್ಟ್. ದೆರ್ ವಾಸ್ ಅ ಶಾರ್ಟ್ ಕಟ್ ಅನ್ನೋದಕ್ಕಿಂತ
ಪೋರ್ಟಲ್. ಈಗ ನಾವೆಲ್ಲಾದ್ರೂ ಹೋಗ್ಬೇಕಂತಂದ್ರೆ, ಈಗ ಇಮ್ಯಾಜಿನ್ ನಾವು ಬಸ್ ಹತ್ತಿ ಇನ್ನೊಂದು ಕಡೆ ಇಳಿದು ಅಲ್ಲಿಂದ ಇನ್ನೊಂದು ಕಡೆ ನಮ್ಮ ಡೆಸ್ಟಿನೇಷನ್ಗೆ ಹೋಗೋ ತನಕ ಮೇ ಬಿ ಇಲ್ಲಿಂದ ಜಮ್ಮು ಕಾಶ್ಮೀರ್ಗೆ ಹೋಗೋದಕ್ಕೆ ಇಟ್ ವಿಲ್ ಟೇಕ್ ಸೋ ಮೆನಿ ಡೇಸ್. ಅದೇ ಫ್ಲೈಟಲ್ಲಿ ಹೋದರೆ ಇಟ್ ವಿಲ್ ಬಿ ಸೋ ಮಚ್ ಈಸಿಯರ್. ಬಟ್ ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ಆ ಜರ್ನಿ ಏನಿದೆ, ನಿಮ್ಮ ಡೆಸ್ಟಿನೇಷನ್ಗೆ ಹೋಗುವಂಥ ಜರ್ನಿ ಏನಿದೆ, ಅದರ ಟೈಮನ್ನು ವಿ ಕೈಂಡ್ ಆಫ್ ಶ್ರಿಂಕ್ಡ್. ಯಾಕೆಂದರೆ ಯು ಆರ್ ಸೋ ರೆಡಿ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ, ನೆಕ್ಸ್ಟ್ ಎನರ್ಜೆಟಿಕ್ಸ್, ಹೊಸ ಎನರ್ಜೀಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಇಲ್ಲ ನಾವು ದೊಡ್ಡ ರೂಟ್ ತೊಗೊಂಡು ನಿಧಾನಕ್ಕೆ ಹೋಗ್ಬೋದಾಗಿತ್ತು, ಬಟ್ ವಿ ಹ್ಯಾಡ್ ಅ ಶಾರ್ಟ್ ಕಟ್, ಆ ಪೋರ್ಟಲಲ್ಲಿ ಎಂಟರ್ ಆಗುವಂಥದ್ದು, ಟೈಮ್ ಲೈನ್ ಶಿಫ್ಟ್ ಆಗುವಂಥದ್ದು. ಸೊ ಹಾಗಾಗಿ ವಿ ಟುಕ್ ದ ಶಾರ್ಟ್ ಕಟ್, ಆ ಟೈಮ್ ಲೈನನ್ನು ಜಂಪ್ ಮಾಡಿದ್ವಿ, ಆ ಪೋರ್ಟಲಲ್ಲಿ ಎಂಟರ್ ಆದ್ವಿ. ಸೊ ಆಬ್ವಿಯಸ್ಲಿ ಆ ಪೋರ್ಟಲಿಗೆ ಎಂಟರ್ ಆದಾಗ ಇಟ್ಸ್ ನಾಟ್ ಅ ನಾರ್ಮಲ್ ರೂಟ್, ಎಲ್ಲರೂ ಹೋಗೋ ಥರ ರೂಟ್ ಅಲ್ಲ ಅದು. ಸೊ ದೇರ್ ಇಸ್ ಲಾಡ್ ಆಫ್ ಡಿಸ್ಕಂಫರ್ಟ್ ಈ ಸಮಯದಲ್ಲಿ, ಬಿಕಾಸ್ ದೇರ್ ವಾಸ್ ಸಡನ್ ಲಾಂಚ್. ಓಕೆ, ಸಡನ್ ಆಗಿ ನಿಮ್ಮನ್ನ ಈ ಹೊಸ ಎನರ್ಜಿಗೆ ಲಾಂಚ್ ಮಾಡಿರೋದ್ರಿಂದ ಲೈಕ್ ಯು ಆರ್ ಸ್ಕೇರ್ಡ್. ನಿಮಗೆ ಗೊತ್ತಿಲ್ಲ, ನಿಮ್ಮ ಬಾಡಿ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ಬೋದು. ಯು ಮೇ ಫೀಲಿಂಗ್ ಟಯರ್ಡ್, ಫೆಟಿಗ್ಡ್, ಓವರ್ ಥಿಂಕಿಂಗ್ ಆರ್ ಓವರ್ ಸ್ಟಿಮ್ಯುಲೇಟೆಡ್ ಅಂತ ಅನ್ನಿಸ್ತಾ ಇರ್ಬೋದು ಈ ಸಮಯದಲ್ಲಿ. ಯುವರ್ ಬಾಡಿ ಮೇ ಆಲ್ಸೋ ಬಿ ಕೈಂಡ್ ಆಫ್ ನಾಟ್ ಶ್ಯೂರ್, ಎಲ್ಲ ಅನ್ಶ್ಯೂರ್ ಅನ್ನೋವಂಥ ಒಂದು ಸಿಚುವೇಶನಲ್ಲಿ ಇರ್ಬೋದು ನೀವು ಈ ಸದ್ಯಕ್ಕೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ ಯು ಆರ್ ಟೋಟಲಿ ಫೈನ್, ಯು ಆರ್ ಸೇಫ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ. ನನಗೆ ಪ್ರತಿಯೊಬ್ಬರಿಗೂ ಈ ಪರ್ಟಿಕ್ಯುಲರ್ ರೀಡಿಂಗ್ ಯಾರಿಗೆಲ್ಲ ರೆಸನೇಟ್ ಆಗ್ತಿದೆ, ಸೊ ಇಫ್ ಯು ಆರ್ ರೆಸನೇಟಿಂಗ್, ಎಲ್ಲ ಮೆಸೇಜಸ್ಗೆ ಕೆಳಗಡೆ ಕಮೆಂಟ್ ಮಾಡಿ ಮೀ ಅಂತ ಹೇಳಿ, ದಿಸ್ ಇಸ್ ಮೀ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಯಾವ ಥರ ಇದೆ ಎನರ್ಜೀಸು, ನಿಮಗೆ ಯಾವ ಥರ ಶಿಫ್ಟ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಆಲ್ಸೋ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ we all are in the same boat. ಪ್ರತಿಯೊಬ್ಬರು look at that, we have a judgment is major arcana. and also judgment ಬಂದು ನಮ್ಮ ಪಾಸ್ಟ್ನೆಲ್ಲ ರಿಲೀಸ್ ಮಾಡಿ ಇಲ್ಲಿ ಏಂಜಲ್ ಬಂದು ನಮಗೆ ಅನೌನ್ಸ್ ಮಾಡ್ತಾ ಇರೋದು there is a better future ಅಂತ ಹೇಳಿ. ಆಲ್ಸೋ ನಮ್ಮ ಪಾಸ್ಟಲ್ಲಿ ಆದಂಥ ಪ್ರತಿಯೊಂದನ್ನು ನಾವು ರಿವ್ಯೂ ಮಾಡಿ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ಈ ಕಾರ್ಡಲ್ಲಿರೋ ಪ್ರತಿಯೊಬ್ಬರು ನೇಕೆಡ್ ಇರೋದು, ಅಂದರೆ ವಿ ಆರ್ ಸೋ ಓಪನ್ ಆ್ಯಂಡ್ ರೆಡಿ ಫಾರ್ ನ್ಯೂನೆಸ್, ಫಾರ್ ನ್ಯೂ ಚೇಂಜಸ್. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಏಂಜಲ್ಸ್. ಐ ಆಮ್ ಸೂಪರ್ ಹ್ಯಾಪಿ ವಿ ಗಾಟ್ ಅ ಜಡ್ಜ್ಮೆಂಟ್ ಕಾರ್ಡ್. ನಾವು ಇದುವರೆಗೂ ಏನು ಮಾತಾಡಿದ್ವಿ ಅದನ್ನ ಕನ್ಫರ್ಮ್ ಮಾಡೋದಕ್ಕೆ ಎಲ್ಲರೂ ಸಿವಿಯರ್ ಆಗಿ ಪ್ರೇ ಮಾಡಿರ್ಬೋದು, ಸಿವಿಯರ್ ಆಗಿ ಡೆಸ್ಪರೇಟ್ ಆಗಿ, ನೋ ಐ ಆಮ್ ಸೋ ರೆಡಿ, ಜಸ್ಟ್ ಶೋ ಮೀ ಈ ಹೊಸ ಪಾತ್ನ, ಹೊಸ ಡೈರೆಕ್ಷನ್ನ, ಗಿವ್ ಮಿ ದಟ್ ಐಡಿಯಾ ಬ್ರೇಕ್ ಥ್ರೂಗೆ, ಲೆಟ್ ಮೀ ಮೀಟ್ ನನ್ನ ಸೋಲ್ಮೇಟ್ನ. ಸೊ ವಾಟ್ ಎವರ್ ದಟ್ ಈಸ್, ಯು ಆರ್ ಸೋ ರೆಡಿ. ಇನ್ನೂ 1 ವರ್ಷ 2 ವರ್ಷ ಆಗುವಂಥ ಒಂದು ಟೈಮ್ ಫ್ರೇಮನ್ನ ವಿ ಹ್ಯಾವ್ ಶ್ರಂಕ್ ಆ್ಯಂಡ್ ವಿ ಆರ್ ಕೊಲ್ಯಾಪ್ಸಿಂಗ್, ಟೈಮ್ ಲೈನನ್ನು ಕೊಲ್ಯಾಪ್ಸ್ ಮಾಡ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ನಾವು ಏನನ್ನ ಕೇಳ್ತಾ ಇದ್ದೀವಿ ಅದನ್ನು ಇನ್ನೂ ಗ್ರ್ಯಾಂಡ್ ಆಗಿ, ಇನ್ನೂ ಎಲಾಬ್ರೇಟ್ ಆಗಿ, ಇನ್ನೂ ಬ್ಯೂಟಿಫುಲ್ ಆಗಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ 9 of Pentacles. ದಿಸ್ ಇಸ್ ಬ್ಯೂಟಿಫುಲ್. 9 of Pentacles ಬಂದು ವಿಶ್ ಫುಲ್ಫಿಲ್ಮೆಂಟ್, 9 of Pentacles ಬಂದು ಫೈನಾನ್ಷಿಯಲ್ ಫ್ರೀಡಮ್, 9 of Pentacles ಬಂದು ಐ ಆಮ್ ಸೋ ಹ್ಯಾಪಿ, 9 of Pentacles ಬಂದು ನಾನು ಪಟ್ಟಂಥ ಕಷ್ಟ, ನನ್ನ ಶ್ರಮ, ನನ್ನ ಪೇಷನ್ಸು, ನನ್ನ ಹಾರ್ಡ್ ವರ್ಕು, ನಾನು ಪ್ರತಿದಿನ ನಾನು ಕಣ್ಣಲ್ಲಿ ನೀರು ಹಾಕಿದ್ದು, ಅಥವಾ ನಾನು ಇಷ್ಟು ದಿನ ನಾನು ಪೇಷನ್ಸ್ ಆಗಿ ವೇಟ್ ಮಾಡಿದ್ದು, ಪ್ರತಿಯೊಂದೂ ಇಟ್ ವಾಸ್ ವರ್ತ್ ಇಟ್ ಅಂತ ಅನ್ನೋ ಕಾರ್ಡು. ಈ ಕಾರ್ಡ್ ಬಂದು ದಿಸ್ ಇಸ್ ಅಬೌಟ್ ಬೀಯಿಂಗ್ ಪ್ರೌಡ್. ನಮ್ಮ ಬಗ್ಗೆ ನಾವು ಪ್ರೌಡ್ ಆಗುವಂಥ ಮೊಮೆಂಟ್ ಇದು. ನಾನು ಯಾವುದೇ ಸಿಚುವೇಶನ್ ಇದ್ರೂ, ಎಂಥ ಒಂದು ಕಷ್ಟದ ಪರಿಸ್ಥಿತಿ ಇದ್ರೂ ನನ್ನನ್ನು ನಾನು ಬಿಟ್ಕೊಡ್ದಿರ ನಾನು ಧೈರ್ಯವಾಗಿ ನಿಂತ್ಕೊಂಡೆ. ನಾನು ಮತ್ತೆ ಎದ್ದೆ, ಮತ್ತೆ ನಾನು ಮುಂದೆ ಹೋದೆ, ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟೆ. ಹೆಜ್ಜೆ ಇಡೋಕ್ಕಾಗದಿರೋ ಅಂಥ ಸಂದರ್ಭದಲ್ಲಿ ಈ ಕ್ರಾಲಿಂಗ್, ಮಕ್ಕಳು ತವಿಯೋ ಅಂಥ ಸಂದರ್ಭ. ಸೊ ದಟ್ ಈಸ್ ಹೌ. ನಡೆಯೋಕ್ಕಾಗಲಿಲ್ಲ ಅಂದ್ರೂ ನಾನು ಸ್ವಲ್ಪ ಆದ್ರೂ ತವ್ಕೊಂಡಾದ್ರೂ ನಾನು ಮುಂದೆ ಹೋಗ್ತೀನಿ ಅನ್ನೋವಂಥ ಒಂದು ಧೈರ್ಯ ಮಾಡಿದೆ. ಯಾವುದೇ ಕಾರಣಕ್ಕೂ ನಾನು ಎಲ್ಲಿ ಬಿದ್ದಿದ್ದೆ ಅಥವಾ ಯಾರು ನನ್ನನ್ನು ಎಲ್ಲಿ ಬಿಟ್ಟು ಹೋದ್ರು ನಾನು ಅಲ್ಲೇ ಉಳ್ಕೊಳ್ಳಿಲ್ಲ. ನನ್ನನ್ನು ನಾನು ಕಂಡುಕೊಳ್ಳುವಂಥ ಧೈರ್ಯ ಪಟ್ಟೆ, ಅಥವಾ ಅದು ಕಂಡುಕೊಳ್ಳುವಂಥ ದಾರಿನಲ್ಲಿ ನಾನು ಮುಂದೆ ಹೋದೆ. ಐ ಡಿಂಟ್ ಗಿವ್ ಅಪ್, ಐ ಆಮ್ ಸೋ ಬೋಲ್ಡ್, ಐ ಆಮ್ ಸೋ ಬ್ರೇವ್, ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಅನ್ನೋಂಥ ಒಂದು ಕಾರ್ಡ್ ಇದು. ಸೊ ಇದೆಲ್ಲ ಶಿಫ್ಟು ಅಥವಾ ಈ ಕೊಲ್ಯಾಪ್ಸ್, ಟೈಮ್ ಲೈನ್ ಕೊಲ್ಯಾಪ್ಸ್ ಆಗ್ತಾ ಇರೋದು ಅಥವಾ ಟೈಮ್ ಲೈನ್ ಜಂಪ್ ಮಾಡಿರೋದು ನೀವು ಟು ಎಕ್ಸ್ಪೀರಿಯನ್ಸ್ ದಿಸ್ ಫ್ರೀಡಮ್, ದ ಲಿಬರೇಷನ್, ದ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಆಲ್ಸೋ ನಿಮ್ಮದೇ ಆದಂಥ ಲೆಗಸಿ, ನಿಮ್ಮದೇ ಆದಂಥ ಕಿಂಗ್ಡಮು, ನಿಮ್ಮದೇ ಆದಂಥ ಎಂಪೈರ್ನ ಬಿಲ್ಡ್ ಮಾಡುವಂಥ ಒಂದು ಕಾರ್ಡ್ ಇದು. ನಿಮ್ಮದೇ ಆದಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನು ಯಾರು ಅಂದ್ಕೊಂಡೇ ಇರೋ ಮಟ್ಟಿಗೆ ತೊಗೊಂಡು ಹೋಗುವಂಥ ಕಾರ್ಡ್ ಇದು. ನಿಮ್ಮ ಜೀವನನ ನಿಮಗೆ ಯಾವ ರೀತಿ ಬೇಕು ಆ ರೀತಿ ರೂಪಿಸ್ಕೊಳ್ಳೋ ಅಂಥ ಕಾರ್ಡ್ ಇದು. ಆ ರೀತಿ ರೂಪಿಸ್ಕೊಳ್ಳೋದಕ್ಕೆ ಬೇಕಾಗಿರೋ ಅಂಥ ಮಾರ್ಗ ಸಿಗುವಂಥ ಕಾರ್ಡ್ ಇದು. ದಿಸ್ ಈಸ್ ಆಲ್ ಅಬೌಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಆಲ್ಸೋ ವಿಶ್ ಫುಲ್ಫಿಲ್ಮೆಂಟ್. ನಾವೇನನ್ನ ಇಲ್ಲಿ ವಲ್ನರಬಲ್ ಆಗಿ, ಓಪನ್ ಆಗಿ ನಾವು ಬೇಡ್ಕೊಳ್ತಾ ಇದ್ದೀವಿ ಯೂನಿವರ್ಸ್ ಹತ್ರ ಅಥವಾ ನಾವು ನಂಬಿರುವಂಥ ದೇವ್ರ ಹತ್ರ, ಅದನ್ನು ಮಾಡೋದಕ್ಕೆ
ಸಿಗೋ ಅಂಥ ದಾರಿ ಅಥವಾ ಮಾಡೋದಕ್ಕೆ ಯಾವ ಒಂದು ಡೈರೆಕ್ಷನ್ ನಾವು ಹೋಗಬೇಕು ಆ ಡೈರೆಕ್ಷನ್ ಸಿಗೋ ಅಂಥ ಟೈಮ್ ಲೈನ್ ಜಂಪನ್ನ ನಾವು ಮಾಡಿರೋದು ಈ ಸ್ಕಾರ್ಪಿಯೋ ಫುಲ್ ಮೂನ್ ಪೀರಿಯಡಲ್ಲಿ. ಸೊ ಇದೆಲ್ಲ ನಿಮಗೆ ರೆಸನೇಟ್ ಆಗ್ತಿದ್ರೆ ಯು ಹ್ಯಾವ್ ಡೆಫಿನೆಟ್ಲಿ ಜಂಪ್ಡ್ ಅ ಟೈಮ್ ಲೈನ್. ಐ ಆಮ್ ಸೋ ರೆಡಿ ಫಾರ್ ದಿಸ್ ಫ್ರೀಡಮ್. ಓ ಮೈ ಗಾಡ್, ಲುಕ್ ಎಟ್ ದಟ್ ಡೆತ್ ಕಾರ್ಡ್. ಯಾ, 2 ಮೇಜರ್ ಆರ್ಕಾನ, ಎರಡೂ ಇಟ್ ಈಸ್ ಅಬೌಟ್ ಡೆತ್. ಈ ಕಾರ್ಡ್ ಆ್ಯಕ್ಚುಲಿ ಏನಂದರೆ, ನಾವು ಡೆತ್ ಆದಮೇಲೆ ನಾವು ನಮ್ಮ ಈ ಎಜಿಪ್ಷಿಯನ್ ಮಿಥಾಲಜಿನಲ್ಲಿ ರಿವ್ಯೂ ಅಂತ ಹೇಳ್ತಾರೆ. ಲೈಕ್ ಇಟ್ ಈಸ್ ಅಬೌಟ್ ವೇಯಿಂಗ್, ನಮ್ಮ ಕರ್ಮನ ವೇ ಮಾಡುವಂಥ ಒಂದು ಕಾರ್ಡ್ ಇದು. ನಮ್ಮನ್ನು ಜಡ್ಜ್ ಮಾಡ್ತಾ ಇರುವಂಥ ಕಾರ್ಡ್ ಇದು. ಆ್ಯಕ್ಚುಲಿ ದೆರ್ ಇಸ್ ನೋ ಜಡ್ಜ್ಮೆಂಟ್ ಇನ್ ರಿಯಾಲಿಟಿ. ಇಟ್ ಈಸ್ ಅಬೌಟ್ ನಮ್ಮ ಸೋಲ್ ರಿಫ್ಲೆಕ್ಟ್ ಮಾಡ್ತಾ ಇರುವಂಥ ಕಾರ್ಡು. ನಾವು ಜೀವನ ಮುಗಿಸಿದ ಮೇಲೆ ಯಾವ ರೀತಿ ಜೀವನ ಇತ್ತು, ಯಾವ ರೀತಿ ನಿರ್ಧಾರಗಳು ತಗೊಂಡೆ, ಈ ಪರಿಸ್ಥಿತಿನಲ್ಲಿ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಸೊ ದಿಸ್ ಈಸ್ ಅವರ್ ಸೋಲ್ ರಿವ್ಯೂ. ಓಕೆ, ಇಟ್ ಈಸ್ ಲೈಕ್ ವಿ ವೆಂಟ್ ಥ್ರೂ ಅ ಡೆತ್, ಅ ಪೋರ್ಟಲ್ ಆಫ್ ಡೆತ್. ಎಲ್ಲಾನು ಕೊಲ್ಯಾಪ್ಸ್ ಆಗಿ ಏನೆಲ್ಲ ಬೇಡ ಅಥವಾ ಯಾವ ಥರ ಒಂದು ನಿರ್ಧಾರ ಮಾಡಿದ್ದೀವಿ ಅದನ್ನೆಲ್ಲ ನಾವು ರಿವ್ಯೂ ಮಾಡಿ, ಅದನ್ನೆಲ್ಲ ಅಕ್ನಾಲೇಜ್ ಮಾಡಿ, ಅಕ್ಸೆಪ್ಟ್ ಮಾಡಿಕೊಂಡು ವಿ ವೆಂಟ್ ಥ್ರೂ ದಿಸ್ ಡೆತ್ ಪ್ರಾಸೆಸ್. ಆ್ಯಕ್ಚುಲಿ ಫಿಸಿಕಲ್ ಡೆತ್ ಅಲ್ಲ, ಇದು ನಮ್ಮ ಸಿಚುವೇಶನನ್ನು ನಾವು ಓವರ್ಕಮ್ ಮಾಡೋದಕ್ಕೆ, ವಾಟ್ ಎವರ್ ದ ಡಿಫಿಕಲ್ಟ್ ಆರ್ ಸ್ಟಕ್ ಸಿಚುವೇಶನನ್ನು ಓವರ್ಕಮ್ ಮಾಡೋದಕ್ಕೆ ಬೇಕಾದಂಥ ಲಾಂಚ್ ಪ್ಯಾಡ್ ಅನ್ನುವಂಥ ಒಂದು ಟೈಮ್ ಲೈನಿಗೆ ನಾವು ಮೂವ್ ಆಗಿರೋದು ಈ ಸಂದರ್ಭದಲ್ಲಿ. ಈ 2 ಕಾರ್ಡ್ ಮಧ್ಯದಲ್ಲಿರೋದು ಸ್ಯಾಟಿಸ್ಫ್ಯಾಕ್ಷನ್. ಅಫ್ಕೋರ್ಸ್ ಇಟ್ ಈಸ್ ವೆರಿ ವೆರಿ ಅನ್ಕಂಫರ್ಟಬಲ್, ಯಾಕೆಂದರೆ ಹೊಸ ಎನರ್ಜಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೂವ್ ಆಗಿರೋದ್ರಿಂದ ದೇರ್ ಇಸ್ ಲಾಟ್ ಆಫ್ ಡಿಸ್ಕಂಫರ್ಟ್ ಆ್ಯಂಡ್ ಓವರ್ವೆಲ್ಮ್ಡ್. ಯಾಕೆಂದರೆ ನಮ್ಮ ಬಾಡಿ ರೆಕಗ್ನೈಸ್ ಮಾಡ್ತಾ ಇಲ್ಲ, ಮೈಂಡ್ ರೆಕಗ್ನೈಸ್ ಮಾಡ್ತಾ ಇಲ್ಲ ಈ ಹೊಸ ಟೈಮ್ ಲೈನನ್ನು. ಸೊ ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ರೆಸ್ಟ್ ಮಾಡೋದಕ್ಕೆ. ವಿ ಹ್ಯಾವ್ ಹರ್ಮಿಟ್ ಕಾರ್ಡ್, ವಿ ಹ್ಯಾವ್ 3rd ಮೇಜರ್ ಆರ್ಕಾನ ಕಾರ್ಡ್ ಈ ಗ್ರೂಪಲ್ಲಿ, ವಿಚ್ ಈಸ್ ಅ ಮೇಜರ್ ಶಿಫ್ಟ್. ಟ್ಯಾರೋನಲ್ಲಿ ಮೇಜರ್ ಆರ್ಕಾನ, ಮೈನರ್ ಆರ್ಕಾನ ಅಂತಿರತ್ತೆ. ಮೇಜರ್ ಆರ್ಕಾನ ಲೈಫ್ನ ದೊಡ್ಡ ಎಕ್ಸ್ಪೀರಿಯನ್ಸಸ್ಸು ನಮ್ಮ ಮೇಜರ್ ಆರ್ಕಾನ, ದೊಡ್ಡ ಲೈಫ್ ಲೆಸನ್ಸು ಮೇಜರ್ ಆರ್ಕಾನ ತೋರಿಸೋದು. ಆಲ್ಸೋ ಟ್ಯಾರೋ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಟ್ಯಾರೋ ಅಂತ ಹೇಳಿ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇಟ್ ವಿಲ್ ಸ್ಟಾರ್ಟ್ either May 25th ಆರ್ June 1st. ಓಕೆ, 2 ಡೇಟಲ್ಲಿ 1 ಡೇಟಲ್ಲಿ ಇಟ್ ವಿಲ್ ಸ್ಟಾರ್ಟ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಆ ಕೋರ್ಸ್ ಡೀಟೇಲ್ಸ್ ಎಲ್ಲ ಐ ಥಿಂಕ್ ನೆಕ್ಸ್ಟ್ ರೀಡಿಂಗ್ ಕೊಡೋ ಟೈಮಲ್ಲಿ ಐ ಡಿಸ್ಕಸ್ ಅದ್ರ ಬಗ್ಗೆ. ಬಟ್ ಯಾ, ಸೊ 3 ಮೇಜರ್ ಆರ್ಕಾನ ಬಂದು ಕೊಟ್ಟಿರೋದು. ದಿಸ್ ಇಸ್ ಸೋಲ್ ಸರ್ಚಿಂಗ್. ಓಕೆ, ನಾನು ಇಲ್ಲಿ ಹೇಳೋದ್ನಲ್ಲ, ಸೋಲ್ ರಿವ್ಯೂ ಮಾಡ್ತಾ ಇರೋವಂಥದ್ದು. ಲೈಕ್ ಯಾವ ರೀತಿ ನನ್ನ ಜೀವನ ಇತ್ತು, ಯಾವ ರೀತಿ ಬಂದೆ ನಾನು, ಯಾವ ಥರ ನಿರ್ಧಾರಗಳು ಮಾಡಿದೆ, ಯಾವ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ, ನಾನು ಯಾರು, ನಾನು ಯಾಕೆ ಈ ಥರ ಇದ್ದೆ, ಅಥವಾ ನಾನು ಯಾಕೆ ಈ ರೀತಿ ಬದಲಾಗೋಕೆ, ಅಥವಾ ಯಾವ ರೀತಿ ನಾನು ಬದಲಾದೆ. ಸೊ ನಾವು ನಡೆದು ಬಂದಿರೋ ಹಾದಿನ ನೋಡಿ ವಿ ಆರ್ ಕೈಂಡ್ ಆಫ್ ಅಕ್ಸೆಪ್ಟಿಂಗ್ ಆ್ಯಂಡ್ ಅಕ್ನಾಲೇಜಿಂಗ್ ನಾವು ಯಾರು ಅಂತ ಹೇಳಿ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇರೋದನ್ನ. ಸೊ ಈ ಒಂದು ಟೈಮ್ ಲೈನು ಬೇಸಿಕ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಈ ಟೈಮ್ ಲೈನಿಗೆ, ಹೊಸ ಎನರ್ಜಿಗೆ, ಆ ಸ್ನೇಕ್ ಅಂಡ್ ಲ್ಯಾಡರ್ ಅಲ್ಲಿ ವಿ ಗಾಟ್ ಅ ಲ್ಯಾಡರ್. ಸಡನ್ ಆಗಿ ಯಾವ ಒಂದು ಸ್ನೇಕನ್ನು ಮಧ್ಯದಲ್ಲಿ ಬೈಟ್ ಮಾಡದೇ ಇರೋ ಥರ ನಮ್ಮನ್ನ ಮತ್ತೆ ಬೈಟ್ ಮಾಡಿದ್ರೆ ಮತ್ತೆ ವಾಪಸ್ ಝೀರೋಗೆ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್. ಇದುವರೆಗೂ ಜೀವನದಲ್ಲಿ ಹಾಗೆ ಇತ್ತು. ಲೈಕ್ ಇನ್ನೇನು ಬ್ರೇಕ್ ಥ್ರೂ ಸಿಕ್ತು ಅಂತಂದ್ರೆ ಮುಂದೆ ಹೋಗ್ತಿದ್ರೆ ಅಲ್ಲೊಂದು ತಿರ್ಗಾ ಹಾವನ್ ಬಾಯಿಗೆ ಸಿಕ್ಕಾಕೊಂಡು ತಿರ್ಗಾ ಕೆಳಗಡೆ ಬೀಳೋದು, ತಿರ್ಗಾ ಫ್ರಮ್ ಝೀರೋ ವಿ ಆರ್ ಸ್ಟಾರ್ಟಿಂಗ್, ತಿರ್ಗಾ ಇನ್ನೊಂದು ಹಾವು ಬಾಯಿಗೆ ಸಿಕ್ಕಾಕೊಂಡು ತಿರ್ಗಾ ಕೆಳಗಡೆ ಬೀಳೋದು. ಸೊ ದಟ್ ಈಸ್ ಹೌ ಲೈಫ್ ವಾಸ್. ಸೊ ಸಡನ್ ಆಗಿ ಈ ಟೈಮ್ ಲೈನ್ ಬಂದು ಇಟ್ ಈಸ್ ಪುಟಿಂಗ್ ಅಸ್ ಮುಂದೆ ಯಾವುದೇ ಸುಮಾರು ದೂರ ತನಕ ಯಾವುದೇ ಸ್ನೇಕ್ ಇಲ್ಲ. ದ ರೂಟ್ ಇಸ್ ಕ್ಲಿಯರ್. ನಮ್ಮ ಪಾತ್ ಬಂದು ಕ್ಲಿಯರ್ ಆಗಿರೋದು, ನಮ್ಮ ಡೈರೆಕ್ಷನ್ ಬಂದು ಕ್ಲಿಯರ್ ಆಗಿರೋದು. ಆ್ಯಂಡ್ ದೆನ್ ವಿ ಆರ್ ರಿಯಲಿ ಎಂಜಾಯಿಂಗ್ ನಮ್ಮ ಈ ಗ್ರೋತ್ ಪಾತ್ನ, ನಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ಅವರ್ ಲೈಫಲ್ಲಿ ನಾವು ಇಷ್ಟು ದಿನ ಏನು ಮಾಡೋಕ್ಕಾಗಲಿಲ್ಲ ಅದನ್ನು ಮಾಡೋಕ್ಕಾಗುವಂಥ ಒಂದು ಪಾಸಿಬಿಲಿಟೀಸ್ನ, ಆಪರ್ಚುನಿಟೀಸ್ನ, ಪಾರ್ಟ್ನರ್ಸ್ನ, ಅಥವಾ ವಾಟ್ ಎವರ್ ದಟ್ ಈಸ್ ವಿ ಆರ್ ವೇಟಿಂಗ್, ಆ ಒಂದು ಎನರ್ಜಿಗೆ ನಮ್ಮನ್ನು ಮೂವ್ ಮಾಡ್ತಾ ಇರುವಂಥ ಒಂದು ಟೈಮ್ ಲೈನಿಗೆ ನಾವು ಶಿಫ್ಟ್ ಆಗಿರೋದು. ಸೊ ಇದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ತಾ ಇರೋದು, ವಿ ಜಸ್ಟ್ ಶಿಫ್ಟೆಡ್ ಅ ಟೈಮ್ ಲೈನ್ ಅಂತ ಹೇಳಿ. ಈ ಸಮಯದಲ್ಲಿ ನಿಮಗೆ ನೊಸ್ಟಾಲ್ಜಿಕ್ ಅಂತ ಅನ್ನಿಸಿದ್ರೆ, ನೊಸ್ಟಾಲ್ಜಿಕ್ ಅಂತ ಅಂದರೆ ಲೈಕ್ ಹಳೇದನ್ನೆಲ್ಲ ಮೆಲ್ಕ್ ಹಾಕುವಂಥದ್ದು. ಇಟ್ ಈಸ್ ಬಿಕಾಸ್ ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾವು ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿರ್ತೀವಿ. ಸೊ ಹಳೆದ್ರ ಬಗ್ಗೆ ನೆನೆಸ್ಕೊಂಡಾಗ ದೇರ್ ಇಸ್ ದಿಸ್ ಹಾರ್ಟ್ ಫುಲ್ ಆಗುವಂಥ ಒಂದು ಫೀಲಿಂಗು, ನೊಸ್ಟಾಲ್ಜಿಕ್ ಫೀಲಿಂಗು. ಈಗ ಹಳೆ ಕಾಲದ ರಾಜ್ಕುಮಾರ್ ಮೂವೀಸ್ ನೋಡಿದ್ರೆ ಆ ಕಾಲದ ಬೆಂಗಳೂರು ಯಾವ ಥರ ಇತ್ತು, ಅಥವಾ ಆ ಕಾಲದಲ್ಲಿ ಇಂಡಿಯಾ ಯಾವ ಥರ ಇತ್ತು. ಸೊ ವೈಟ್ ಆ್ಯಂಡ್ ಬ್ಲ್ಯಾಕ್ ನೋಡಿದಾಗ ದೇರ್ ಇಸ್ ದಿಸ್ ನೊಸ್ಟಾಲ್ಜಿಕ್ ಫೀಲಿಂಗ್, ಬಿಕಾಸ್ ನಾವು ತುಂಬ ಮುಂದೆ ಹೊರಟೋಗಿದ್ದೀವಿ. ಇವಾಗ ಎಲ್ಲ ಕಲರ್ಫುಲ್ ಲೈಫಲ್ಲಿ ಇದ್ದಾಗ ವೈಟ್ ಆ್ಯಂಡ್ ಬ್ಲ್ಯಾಕ್ ನೋಡಿದಾಗ ದೇರ್ ಇಸ್ ಓಕೆ ದಿಟ್ ಇಸ್ ಟೂ ಫಾರ್ ಅವೇ. ವೈಟ್ ಆ್ಯಂಡ್ ಬ್ಲ್ಯಾಕ್ ಯಾವಾಗಿತ್ತು ಅಂತ ಹೇಳಿ ವಿ ಡೋಂಟ್ ನೋ, 30 years 40 years ಬ್ಯಾಕ್. ಸೊ ದೇರ್ ಇಸ್ ದಿಸ್
ದಿಸ್ ನಾಸ್ಟಾಲ್ಜಿಕ್ ಫೀಲಿಂಗ್, ಹಾರ್ಟ್ ಫುಲ್ ಆಗುವಂಥ ಫೀಲಿಂಗು, ದಟ್ ಈಸ್ ಎಕ್ಸಾಕ್ಟ್ಲಿ ನಿಮಗೂ ಕೂಡ ಇವಾಗ ಆಗ್ತಾ ಇರೋದು. ಬಿಕಾಸ್ ನೀವಿವಾಗ ಬೇರೆ ಫ್ರೇಮ್ನೇ ಬದಲಾಯಿಸ್ಬಿಟ್ಟಿದ್ದೀರಾ ನಿಮ್ಮ ಮೂವಿನಲ್ಲಿ. ಸೊ ಈಗ ನಿಮ್ಮ ಹಳೆ ಜೀವನ ನೋಡಿದ್ರೆ ಇಟ್ ಫೀಲ್ಸ್ ಲೈಕ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೂವಿ, ಹಳೆ ಕಾಲದ ಯಾವುದೋ ಒಂದು ಮೂವಿ ನೋಡ್ತಾ ಇರೋ ಥರ. ಓ ಇದೆಲ್ಲ ಆಗಿತ್ತಲ್ಲ, ಈ ಥರ ಇತ್ತಲ್ವಾ, ಓ ಇವ್ರ ಜೊತೆ ಇದ್ದೆ ಅಲ್ವಾ ನಾನು, ಇವ್ರ ಜೊತೆ ಇದ್ದಾಗ ಯಾವ ಥರ ಇತ್ತು ಜೀವನ ನಂದು, ಅಥವಾ ಜೀವನ ಯಾವ ರೀತಿ ಇತ್ತು ನನ್ನ ಪಾಸ್ಟಲ್ಲಿ. ಇಟ್ ಫೀಲ್ಸ್ ಲೈಕ್ ಡಿಸ್ಟೆನ್ಸ್, ನಿಮ್ಮ ಪಾಸ್ಟ್ಗೂ ಈಗಿಗೂ ದೆರ್ ಇಸ್ ಸಡನ್ ಡಿಸ್ಟೆನ್ಸ್ ಕ್ರಿಯೇಟ್ ಆಗೋಗಿರೋ ಥರ ಅಂತ ಅನ್ನಿಸ್ಬೋದು ನಿಮಗೆ. ಬಿಕಾಸ್ ಈ ಕಾರ್ಡ್ ಇಟ್ ಈಸ್ ಆಲ್ ಅಬೌಟ್ ನಾಸ್ಟಾಲ್ಜಿಯಾ. ಹಳೇದನ್ನ ನೆನೆಸ್ಕೊಂಡು ವಿ ಆರ್ ವೆರಿ ವೆರಿ ನಾಸ್ಟಾಲ್ಜಿಕ್ ಆ್ಯಂಡ್ ಓವರ್ವೆಲ್ಮ್ಡ್ ಅನ್ನುವಂಥ ಒಂದು ಫೀಲಿಂಗು. ಪಾಸ್ಟ್ ಬಗ್ಗೆ ನೋಡ್ತಾ ಇರ್ಬೋದು, ಹಳೆ ಆಲ್ಬಮ್ಸ್ ನೋಡ್ತಾ ಇರ್ಬೋದು, ಹಳೇದನ್ನೆಲ್ಲ ನಿಮ್ಮ ಲೈಫಿಂದ ತೆಗೆದು ಹಾಕ್ತಾ ಇರ್ಬೋದು. ಹಳೇದನ್ನು ನೆನೆಸ್ಕೊಂಡು ಮೆಲ್ಕ್ ಹಾಕ್ತಾ ಇರ್ಬೋದು. ವಿ ಹ್ಯಾವ್ ದ ಲವರ್ಸ್ ಕಾರ್ಡ್. ವಿ ಆರ್ ಕಮಿಂಗ್ ಟುಗೆದರ್. ಈ ಕಾರ್ಡ್ನ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ನಮ್ಮ ಸೋಲ್, ವಿ ಹ್ಯಾವ್ ಫೌಂಡ್ ಅವರ್ ಸೆಲ್ಫ್. ಲೈಕ್ ನಮ್ಮ ಸೋಲ್ನ ನಾವು ಹುಡ್ಕೊಂಡಿರೋ ಥರ, ನಮ್ಮ ಬೆಳಕನ್ನು ನಾವು ಹುಡ್ಕೊಂಡಿರೋ ಥರ, ನಮ್ಮ ಸೋಲ್ ಪರ್ಪಸ್ನ ನಾವು ಹುಡ್ಕೊಂಡಿರೋ ಥರ, ನಾವು ಯಾರು ಅನ್ನೋವಂಥ ಒಂದು ಸತ್ಯದ ಜೊತೆ ನಾವು ಅಲೈನ್ ಆಗ್ತಾ ಇರೋದು. ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಭೂಮಿ ಮೇಲೆ ಬಂದಿದ್ದೀವಿ, ಆ ಒಂದು ಪ್ರಾಸೆಸ್ಗೆ ಅಥವಾ ಒಂದು ಪಾತ್ಗೆ ನಾವು ಅಲೈನ್ ಆಗ್ತಾ ಇರೋದು. ಮತ್ತು ಹೊಸ ಸೋಲ್ ಕಾಂಟ್ರಾಕ್ಟ್ಗಳು ನಾವೇನು ಮಾಡಿದ್ದೀವಿ, ನೆಕ್ಸ್ಟ್ ಗ್ರೋತ್ ಪಾತ್ಗೆ ನಮಗೆ ಸಪೋರ್ಟ್ ಮಾಡುವಂಥ ಸೋಲ್ ಕಾಂಟ್ರಾಕ್ಟ್ಗಳು ನಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇರೋದು. ಬಿಸ್ನೆಸ್ ಕಾಂಟ್ರಾಕ್ಟ್ ಇರ್ಬೋದು ಇದು, ಅಥವಾ ಲೈಫ್ ಪಾರ್ಟ್ನರ್ ಕಾಂಟ್ರಾಕ್ಟ್ಸ್ ಇರ್ಬೋದು, ಹೊಸ ಫ್ರೆಂಡ್ಶಿಪ್ಗಳಿರ್ಬೋದು. ಸೊ ವಿ ಆರ್ ಡೆಫಿನೆಟ್ಲಿ ಎಂಟರಿಂಗ್. ಓ ಮೈ ಗುಡ್ನೆಸ್, ಐ ಲವ್ ದಿಸ್. ಸೊ ಸಾರಿ, 10 of Cups. ಯಾ, ಇಟ್ ವಿಲ್ ಬಿ ಸೋ ವರ್ತ್ ಇಟ್ ಆಲ್ ಆಫ್ ಯು. ಈ ಪರ್ಟಿಕ್ಯುಲರ್ ರೀಡಿಂಗ್ನ ನೋಡ್ತಾ ಇರೋರು, ನಿಮ್ಮ ಪೇಷನ್ಸು, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡೆಡಿಕೇಶನು, ನಿಮ್ಮ ಕಣ್ಣೀರು, ನಿಮ್ಮ ಹಾರ್ಟ್ ಬ್ರೇಕ್ಸು, ನಿಮ್ಮ ಅಬ್ಯಾಂಡನ್ಮೆಂಟ್ಸು, ನಿಮ್ಮ ಏನೆಲ್ಲ ಆಗಿತ್ತು ನಮ್ಮ ಜೀವನದಲ್ಲಿ, ಇಟ್ ವಿಲ್ ಬಿ ಸೋ ವರ್ತ್ ಇಟ್. ನಮ್ಮ ಪ್ರತಿಯೊಂದು ಪ್ರೇಯರ್ಸ್ಗೂ ಆನ್ಸರ್ ಸಿಗುವಂಥದ್ದು, ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಒಂದು ಸಿಚುವೇಶನ್ಗೆ ನಾವು ಮೂವ್ ಆಗ್ತಾ ಇರೋದು. ಯಾಕೆಂದರೆ ಈ ಹೊಸ ಟೈಮ್ ಲೈನಲ್ಲಿ ದೇರ್ ಇಸ್ ಲಾಡ್ ಆಫ್ ಪಾಸಿಬಿಲಿಟಿ. ಆ್ಯಂಡ್ ದೆನ್ ಲುಕ್ at that, anything can happen. ಎನಿಥಿಂಗ್ ಇಸ್ ಪಾಸಿಬಲ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಯಾಕೆಂದರೆ ನಿಮ್ಮ ಅಲೈನ್ಮೆಂಟ್ ಬಂದು ದೇರ್ ಇಸ್ ಅ ಸಡನ್ ಶಿಫ್ಟ್. ಈ ಪರ್ಟಿಕ್ಯುಲರ್ ರೀಡಿಂಗ್ ನಿಮಗೆ ಇದುವರೆಗೂ ರೆಸೊನೇಟ್ ಆಗಿದ್ರೆ ಇದೆಲ್ಲ ಹೌದು, ದಿಸ್ ಇಸ್ ಮೀ, ಇದು ಈ ಥರ ಇತ್ತು, ಹೌದು ಈ ಥರ ಅನ್ನಿಸ್ತಿದೆ ಅಂತೆಲ್ಲ ಇಡೀ ರೀಡಿಂಗಲ್ಲಿ ಅನ್ನಿಸ್ತಿದ್ರೆ ನಿಮಗೆ ದಿಸ್ ಇಸ್ ಯು. ಯಾಕೆಂದರೆ ನಾವು ಈ ಹಳೇದನ್ನ ಬಿಟ್ಟು ನಾವು ಮುಂದೆ ಹೋಗ್ತಾ ಇರೋದು. ವಿ ಆರ್ ಗೋಯಿಂಗ್ ಫಾರ್ ಎಮೋಷನಲ್ ಫುಲ್ಫಿಲ್ಮೆಂಟ್, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಸೋಲ್ ಫುಲ್ಫಿಲ್ಮೆಂಟ್, ನಮ್ಮ ಸೋಲ್ ಪರ್ಪಸ್, ನಮ್ಮ ಸೋಲ್ ಪಾರ್ಟ್ನರ್, ನಮ್ಮ ಸೋಲ್ ಮೇಟ್, ಎವ್ರಿಥಿಂಗ್, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಮ್ಮ ಸೋಲ್ಗೆ, ನಮ್ಮ ರಿಯಾಲಿಟಿಗೆ, ನಮ್ಮ ಟ್ರೂತ್ಗೆ ಅಲೈನ್ ಆಗಿರುವಂಥ ಒಂದು ಡೈರೆಕ್ಷನಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಆ್ಯಂಡ್ ದ ಲಾಸ್ಟ್ 2 ಟ್ಯಾರೋ ಕಾರ್ಡ್ಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ತೋರಿಸ್ತಾ ಇರೋದು. ವಿ ಹ್ಯಾವ್ ಕೊಲಾಬ್ರೇಷನ್, ಚಾರಿಯಟ್. ವಿ ಆರ್ ಮೂವಿಂಗ್ ಫಾರ್ವರ್ಡ್. ಶಿಫ್ಟ್ ಇಸ್ ಕಂಪ್ಲೀಟ್. ಅದೊಂದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ನಾವು ಯಾವ ಈ ಟೈಮ್ ಲೈನ್ ಶಿಫ್ಟ್ ಅಂತ ಹೇಳ್ತಾ ಇದ್ದೀವಿ, ಆ ಶಿಫ್ಟ್ ಬಂದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ಸದ್ಯಕ್ಕೆ ಆಗ್ತಾ ಇರೋದು ಅದರ ಇಂಟಿಗ್ರೇಷನ್. ಅಂದರೆ ನಾವು ಆ ಹೊಸ ಎನರ್ಜಿಗೆ ಅಡಾಪ್ಟ್ ಆಗ್ತಾ ಇರೋದು, ಅಡ್ಜಸ್ಟ್ ಆಗ್ತಾ ಇರೋದು. ಸೊ ಯು ವಿಲ್ ಬಿ ಮೀಟಿಂಗ್ ಹೊಸ ಪಾರ್ಟ್ನರ್ಸ್ನ, ಹೊಸ ಫ್ರೆಂಡ್ಸ್ನ, ಹೊಸ ಐಡಿಯಾಸ್ನ, ಹೊಸ ಬಿಸ್ನೆಸ್ನ, ಹೊಸ ಜಾಬ್ನ, ವಾಟ್ ಎವರ್ ಇಟ್ ವಾಸ್ ನಿಮ್ಮ ಪಾಸ್ಟಲ್ಲಿ ನಿಮ್ಮ ಒಂದು ಟ್ರೂತ್ಗೆ, ನೀವು ಯಾರು ಅನ್ನುವಂಥ ಅಥೆಂಟಿಸಿಟಿಗೆ ಯಾವ್ದು ಅಲೈನ್ ಆಗಿರಲಿಲ್ಲ, ಈ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಅಡ್ವೈಸ್ ಬಂದು ಸರೆಂಡರ್ ಟು ದ ಫ್ಲೋ ಪ್ರತಿಯೊಬ್ಬರೂ. ಬಿಕಾಸ್ ದ ಕರೆಂಟ್ ಬಂದು ನಮ್ಮನ್ನ, ಅಂದರೆ ಆ ವಾಟರ್ದು ಕರೆಂಟ್ ಏನಿದೆ ಫ್ಲೋನಲ್ಲಿ ಹೋಗಬೇಕಾದ್ರೆ ಈಸಿಯಾಗಿ ತೊಗೊಂಡೋಗಿ ನಮ್ಮನ್ನ ಇಡತ್ತೆ. ಡೋಂಟ್ ರೆಸಿಸ್ಟ್ ಈ ಚೇಂಜಸ್. ಓ ಮೈ ಗಾಡ್, ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಜೀವನ ಹಿಂಗೆ ಸಡನ್ ಆಗಿ ಬದಲಾಗಿ ಹೋಗ್ತಾ ಇದೆ ಅಂತ ಹೇಳಿ. ಸೊ ದ ಇಂಪಾರ್ಟೆಂಟ್ ಮೆಸೇಜ್ ಬಂದು ಇವಾಗ ಸರೆಂಡರ್ ಟು ದ ಫ್ಲೋ. ಯಾಕೆಂದರೆ ಎಂಥ ಒಂದು ಶಿಫ್ಟ್ ಆಗ್ತಾ ಇದೆ ಅಂತ ಅಂದರೆ ಯು ಹ್ಯಾವ್ ನೋ ಐಡಿಯಾ. And love. ಸರೆಂಡರ್ ಟು ದ ಲವ್ ಆಫ್ ಗಾಡ್ ಅಂತ ಹೇಳ್ತಾ ಇರೋದು, ಸರೆಂಡರ್ ಟು ದ ಲವ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ನಾವು ಎಲ್ಲೆಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ತುಂಬ ದೂರ ಹೊರಟೋಗಿದ್ವೇನೋ, ಅಥವಾ ನಮ್ಮ ಪ್ಲ್ಯಾನಿಂದ ಡಿವಿಯೇಟ್ ಆಗಿಬಿಟ್ಟಿದ್ವೇನೋ, ವಿ ಡೋಂಟ್ ನೋ ಏನಾಗಿತ್ತು ಅಂತ ಹೇಳಿ, ಅಥವಾ ನಾವು ಇನ್ನೂ ತುಂಬ ಸಮಯ ತೊಗೊಳ್ಬೇಕಾಗಿತ್ತೇನೋ ನಮ್ಮ ಕಾರ್ಮಿಕ್ ಇಶ್ಯೂಗಳಿಂದ. ಸೊ ಆಲ್ಸೋ ಟವರ್ ಕಾರ್ಡ್ನ ತೋರಿಸ್ತಾ ಇರೋದು ನನ್ನ ಮೈಂಡಲ್ಲಿ. ಸಡನ್ನಾಗಿ ಏನಾದರೂ ಕೊಲ್ಯಾಪ್ಸ್ ಆಗಿದ್ರೆ, ಸಡನ್ನಾಗಿ ಯಾವುದಾದ್ರೂ ಫ್ರೆಂಡ್ಶಿಪ್ಗಳ ಜೊತೆ ಅಥವಾ ಪಾರ್ಟ್ನರ್ಶಿಪ್ಗಳ ಜೊತೆ ಜಗಳ ಆಗಿ ಅವ್ರುಗಳಿಂದ ದೂರ ಆಗಿದ್ರೆ ಸಡನ್ನಾಗಿ, ದಟ್ ಈಸ್ ಬಿಕಾಸ್ ಆ ರೆಸೊನೆನ್ಸ್ ಕಟ್ ಆಯಿತು ಸಡನ್ ಆಗಿ. ಸೊ ಹಾಗಾಗಿ ನಿಮ್ಮನ್ನ ಇಮ್ಮಿಡಿಯೇಟ್ ಎಫೆಕ್ಟ್
ಶಿಫ್ಟ್ ಆಗಿ ನಿಮ್ಮನ್ನ ಲೈಕ್ ವಿತ್ ಇಮ್ಮಿಡಿಯೇಟ್ ಎಫೆಕ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಇಮ್ಮಿಡಿಯೇಟ್ ಆಗಿ ನಿಮ್ಮನ್ನ ಆ ಹಳೆ ಎನರ್ಜಿಯಿಂದ ಹೊಸ ಎನರ್ಜಿಗೆ ಇಟ್ಟಾಗ ಆಬ್ವಿಯಸ್ಲಿ ಇಸ್ ಜಗಳ ಆಗೋದು, ಡಿಸ್ಟರ್ಬೆನ್ಸ್ಗಳಾಗೋದು, ಕೆಲವೊಬ್ಬರಿಂದ ಇಮ್ಮಿಡಿಯೇಟ್ ಆಗಿ ದೂರ ಆಗೋದು, ಸಡನ್ ಆಗಿ ಕಟ್ ಆಗೋದು, ಸಡನ್ ಆಗಿ ದೆರ್ ಇಸ್ ಡಿಸ್ಕನೆಕ್ಷನ್, ನೋ ಕಾಲ್, ನೋ ಮೆಸೇಜ್, ನೋ ಇಮೇಲ್, ನೆನ್ನೆ ಇದ್ರು ಇವತ್ತಿಲ್ಲ ಅನ್ನೋ ಥರ ಒಂದು ಸಿಚುವೇಶನ್ಗಳು. ಸೊ ದಟ್ ಈಸ್ ಬಿಕಾಸ್ ಯು ಸಡನ್ಲಿ ಶಿಫ್ಟೆಡ್ ನಿಮ್ಮ ಟೈಮ್ ಲೈನ್ನ, ಬಿಕಾಸ್ ಯು ವರ್ ರೆಡಿ, ದ ಅದರ್ ಪರ್ಸನ್ ವಾಸ್ ನಾಟ್ ರೆಡಿ. ಓಕೆ, ನಿಮ್ಮ ಟೈಮ್ ಲೈನಿಗೆ ಅವರ ಟೈಮ್ ಲೈನ್, ಅಥವಾ ನಿಮ್ಮ ಎನರ್ಜಿಗೆ ಅವರ ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿ ನಿಮ್ಮ ವೈಬ್ರೇಷನ್ಗೆ ಅವರ ಫ್ರೀಕ್ವೆನ್ಸಿ ಅವರ ವೈಬ್ರೇಷನ್ ಯಾವುದೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಿಮ್ಮ ಎನರ್ಜಿ ಸಡನ್ ಆಗಿ ಶಿಫ್ಟ್ ಆಗಿರೋದ್ರಿಂದ ವಿ ಬ್ರೋಕ್ ಆ ಒಂದು ಕನೆಕ್ಷನನ್ನು, ಬಿಕಾಸ್ ಯು ಆರ್ ನಾಟ್ ಅವೈಲೇಬಲ್. ನೀವು FM 98.3 ಅಂತ ಅಂದರೆ ಅವರು ವಿ ಡೋಂಟ್ ನೋ FM ಸಮಥಿಂಗ್ ಎಲ್ಸ್. ಸೊ ನಿಮ್ಮ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಎನಿಮೋರ್. ಸೊ ಬೇಸಿಕ್ಲಿ ನಿಮ್ಮ ಗೈಡೆನ್ಸ್ ಬಂದು ಇವಾಗ ಸರೆಂಡರ್ ಟು ದ ಫ್ಲೋ ಆಫ್ ಲೈಫ್ ಅಂತ ಹೇಳ್ತಾ ಇರೋದು. ಸರೆಂಡರ್ ಟು ದ ಲವ್ ಆಫ್ ಗಾಡ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ, ಐ ಸರೆಂಡರ್ ಟು ದ ಲವ್ ಆಫ್ ಗಾಡ್ ಆ್ಯಂಡ್ ಐ ಗೋ ವಿತ್ ದ ಫ್ಲೋ ಅಂತ ಹೇಳಿ, ಬಿಕಾಸ್ ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್ ಈಗ ಸದ್ಯಕ್ಕೆ. ಸೊ ಇದು ನಿಮ್ಮ ಮೆಸೇಜಸ್ಸು ಪ್ರತಿಯೊಬ್ಬರಿಗೂ. ಇಫ್ ಇಟ್ ರೆಸನೇಟೆಡ್ ವಿತ್ ಯು, ಪ್ಲೀಸ್ ಲೆಟ್ ಮಿ ನೋ ಕಮೆಂಟ್ಸಲ್ಲಿ ಹೌ ಇಟ್ ಈಸ್ ಹ್ಯಾಪನಿಂಗ್, ಯಾವ ರೀತಿ ಅನ್ನಿಸ್ತಾ ಇದೆ ನಿಮಗೆ ಈಗ ಸದ್ಯದ ಎನರ್ಜಿ ಆ್ಯಂಡ್ ನಿಮ್ಮ ಅಫರ್ಮೇಷನ್ಸ್ಗಳನ್ನೆಲ್ಲ. ಆಲ್ ರೈಟ್, ಸೊ ನೆಕ್ಸ್ಟ್ ರೀಡಿಂಗಲ್ಲಿ ನಾವು ಟ್ಯಾರೋ ಕೋರ್ಸ್ ಬಗ್ಗೆನೂ ಮಾತಾಡ್ತೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟ್ಯಾರೋ ಮಾಸ್ಟ್ರಿ ಕೋರ್ಸ್ ನೆಕ್ಸ್ಟ್ ಬ್ಯಾಚಲ್ಲಿ ಕೆಳಗೆ ಕಮೆಂಟ್ ಮಾಡಿ ಟ್ಯಾರೋ ಅಂತ ಹೇಳಿ. ಆಲ್ ರೈಟ್, ಲವ್ ಯು ಆಲ್, ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್, ಎವ್ರಿಥಿಂಗ್ ಇಸ್ ಓಕೆ. ಬಾಯ್.